ಕೆಲವೊಮ್ಮೆ ಕೆಲವು ಅದ್ಭುತ ರೀತಿಯ ಸೂಚನೆಗಳಾಗಿರುವಂತಹ ಚಿಹ್ನೆಗಳು ಅಥವಾ ರೇಖೆಗಳು ಹಸ್ತದಲ್ಲಿ ಮೂಡಬಹುದು. ಅಂತಹ ರೇಖೆಗಳು ಅಥವಾ ಚಿಹ್ನೆಗಳು ಮೂಡಿದಾಗ ಆ ವ್ಯಕ್ತಿಯ ಜೀವನವೇ ಬದಲಾಗಿ ಹೋಗುತ್ತೆ. ಆ ವ್ಯಕ್ತಿ ಅಂದುಕೊಂಡಿರದ ರೀತಿಯಲ್ಲಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಅವರಿಗೆ ಅಭಿವೃದ್ಧಿ ಆಗುತ್ತದೆ, ಯಶಸ್ವಿಯಾಗುತ್ತದೆ. ಅಂದುಕೊಂಡಿದ್ದಂತಹ ಕೆಲಸಗಳೆಲ್ಲವೂ ಸಲೀಸಾಗಿ ನಡೆಯುತ್ತದೆ. ಅವರ ಜೀವನ ಸುಖವಾಗಿರುತ್ತದೆ. ಅಂತಹ ಹಲವು ಚಿಹ್ನೆಗಳು ನಮ್ಮ ಹಸ್ತಗಳಲ್ಲಿದೆ. ಆ ಚಿಹ್ನೆಗಳು ಯಾವುದು, ಅದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಅಂದರೆ ಯಾರ ಜೀವನದಲ್ಲಿ ಅಂತಹ ಚಿಹ್ನೆಗಳಿರುತ್ತೋ ಆ ಚಿಹ್ನೆಗಳು ಯಾವ ರೀತಿಯಲ್ಲಿ, ಯಾವ ಕಡೆಯಲ್ಲಿ, ಹಸ್ತದ ಯಾವ ಭಾಗದಲ್ಲಿ ಕಾಣಿಸಿಕೊಂಡ್ರೆ ಉತ್ತಮ ಎಂಬುದನ್ನು ತಿಳಿದುಕೊಳ್ಳೋಣ. ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಭವಿಷ್ಯ ತಿಳಿಸುವ ಅದ್ಭುತ ಚಿಹ್ನೆಗಳ ಬಗ್ಗೆ ಅಥವಾ ಸೌಭಾಗ್ಯಗಳನ್ನು ತರುವ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೊತೆಯಲ್ಲಿ ಕೆಲವು ಚಿಟುಕುಗಳನ್ನು, ಆ ಟಿಪ್ಸ್ಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ನಾವು ರೂಪಿಸಿಕೊಳ್ಳಬೇಕೆಂಬುದಕ್ಕಾಗಿ ಕೆಲವು ಟಿಪ್ಸ್ಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸೇರಿಸಿಕೊಂಡಿದ್ದೇವೆ. ಈಗ ಭವಿಷ್ಯ ತಿಳಿಸುವ ಅದ್ಭುತ ಚಿಹ್ನೆಗಳನ್ನು ಅದು ಅಥವಾ ಸೌಭಾಗ್ಯಗಳನ್ನು ತಂದುಕೊಡುವಂತಹ ಆ ಚಿಹ್ನೆಗಳು ಯಾವುದು, ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಯಾಕಂದರೆ ನಾವು ಜೀವನದಲ್ಲಿ ಕಷ್ಟಪಡ್ತಾ ಇರ್ತೇವೆ, ತುಂಬ ಕಷ್ಟಪಡ್ತಾ ಇರ್ತೇವೆ, ಶ್ರಮ ಪಡ್ತಾ ಇರ್ತೇವೆ. ಆದರೆ ನಮ್ಮ ಜೀವನ ಮಾತ್ರ ಮೊದಲು ಹೇಗಿತ್ತು ಹಾಗೆಯೇ, ಯಾವುದೇ ಬದಲಾವಣೆ ಇರುವುದಿಲ್ಲ. ಮತ್ತಷ್ಟು ಸಮಸ್ಯೆಗಳು, ಕಷ್ಟಗಳು ಎದುರಾಗಬಹುದು. ಯಾಕೆ ಹೀಗಾಗುತ್ತದೆ, ಅದು ಯಾವಾಗ ಪರಿಹಾರವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಸರಿಯಾಗಿ ಅರ್ಥವಾಗುವುದು. ಅದಕ್ಕಾಗಿ ಎಲ್ಲವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡಿಸುತ್ತಿದ್ದೇನೆ. ಯಾರಿಗಾದರೂ ನಿಮ್ಮ ಭವಿಷ್ಯ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ, ಯಾವ ವಯಸ್ಸಿನಲ್ಲಿ ಏನಾಗುತ್ತದೆ ಎಂಬ ವಿಚಾರಗಳನ್ನು ತಿಳಿಸುತ್ತೇವೆ. ಎದುರಾಗಬಹುದಾದ ಸಮಸ್ಯೆಗಳನ್ನು ಪರಿಹರಿಸುವ ಬಗೆಯನ್ನು ವಿವರಿಸುತ್ತೇವೆ. ಆಸಕ್ತಿ ಇರುವವರು ಈ ನಂಬರಿಗೆ ತಮ್ಮ ಮೆಸೇಜನ್ನು ಕಳಿಸಿ. ನಾನು ಹೇಳಿದೆ ನಿಮಗೆ ಯಾವುದು ಭವಿಷ್ಯದ ತಿಳಿಸುವಂಥ ಅದ್ಭುತ ಚಿಹ್ನೆ ಯಾವುದು ಎಂಬುದನ್ನು ನಾನು ಆಗಲೇ ನಿಮಗೆ ಹೇಳಿದೆ. ಆ ಚಿಹ್ನೆಗಳಲ್ಲಿ ಮುಖ್ಯವಾಗಿ ಈಗ ನಾನು ಹೇಳ್ತಾ ಇರೋದು ಯಾವುದಂದ್ರೆ ಚದುರಂಗ ಚಿಹ್ನೆ. ಚಂದ್ರಪರ್ವದಲ್ಲಿದ್ದರೆ ಚದುರಂಗ ಚಿಹ್ನೆ ಈ ತರ ಇರುತ್ತೆ. ಹೀಗಿದ್ದಾಗ ಅದು ಚದುರಂಗ ಚಿಹ್ನೆ. ಇಂತಹ ಚಿಹ್ನೆ ಚಂದ್ರಪರ್ವದಲ್ಲಿದ್ದಾಗ ಅವರ ಮನಸ್ಸು ಉತ್ತಮವಾಗಿರುತ್ತದೆ. ಆ ವ್ಯಕ್ತಿಗಳ ಮನಸ್ಸು ಶಾಂತವಾಗಿರುತ್ತದೆ, ಆರೋಗ್ಯವಾಗಿರುತ್ತಾರೆ. ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರುತ್ತಾರೆ. ಹಾಗೂ ಕಲೆಗಳ ಹೆಚ್ಚಿನ ಒಲವಿರುತ್ತದೆ. ಕಲೆಗಳಲ್ಲಿ ಅಂದರೆ ಚಿತ್ರಕಲೆ ಆಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಅಥವಾ ನಾಟಕಗಳಾಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅಂತಹ ಕಲೆಗಳಲ್ಲಿ ಅವರಿಗೆ ಹೆಚ್ಚಿನ ಹೆಚ್ಚಿನ ಆಸಕ್ತಿ ಇರುತ್ತದೆ. ಮಾನಸಿಕ ಸಂಘರ್ಷ ಇರುವುದಿಲ್ಲ. ಅವರಿಗೆ ಯಾವುದೇ ರೀತಿಯ ಮಾನಸಿಕವಾದಂತಹ ಸಂಘರ್ಷಗಳು ಇರುವುದಿಲ್ಲ. ಮನೋಬಲದಿಂದ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಇವರು ಪಡೆಯುತ್ತಾರೆ, ಇವರು ಸಂಪಾದಿಸುತ್ತಾರೆ. ತಮ್ಮ ಮನೋಬಲದಿಂದ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಇವರು ತನ್ನದಾಗಿಸಿಕೊಳ್ಳುತ್ತಾರೆ. ವಿದೇಶದಿಂದಲೂ ಇವರಿಗೆ
ಸೌಲಭ್ಯಗಳು ದೊರೆಯುವಂಥ ಸಾಧ್ಯತೆ ಇದೆ. ವಿದೇಶಕ್ಕೆ ಹೋಗಿ ದುಡಿಯುವಂತಹ ಅಥವಾ ಇಲ್ಲೇ ಇದ್ದು ವಿದೇಶದಿಂದ ದುಡಿಯುವಂತಹ ಎಲ್ಲ ರೀತಿಯ ಅನುಕೂಲಗಳು, ಸೌಭಾಗ್ಯಗಳು ಇವರಿಗೆ ದೊರೆಯಲಿದೆ. ಇವರು ಉತ್ತಮವಾದ ಕೆಲಸಗಳನ್ನು ಮಾಡಿ, ಒಳ್ಳೆಯ ಕೆಲಸಗಳನ್ನು ಮಾಡಿ ಹೆಚ್ಚಿನ ಹಣ ಆಸ್ತಿಯನ್ನ ಸಂಪಾದನೆ ಮಾಡುತ್ತಾರೆ. ಈಗ ಹೇಗಿದ್ದರೂ ಸಹ ಆ ಸಮಯ ಬಂದಾಗ ಅವರಿಗೆ ಅಂತಹ ರೀತಿಯಲ್ಲಿ ಜೀವನದಲ್ಲಿ ಅಭಿವೃದ್ಧಿಯಾಗುವುದನ್ನು ಕಾಣಬಹುದು, ಹೆಚ್ಚಿನ ಹಣ ಸಂಪಾದನೆ ಮಾಡುವುದನ್ನು ಕಾಣಬಹುದು. ಆಗ ಅವರು ನಾನು ಹಿಂದೆ ಅನುಭವಿಸಿದ ಕಷ್ಟ ನಷ್ಟಗಳ ಬಗ್ಗೆ ಯೋಚಿಸುತ್ತಾರೆ. ಅದು ನಾನು ಆಗಿದ್ದೆ, ಹೀಗಾಗಿದ್ದೇನೆ ನೋಡಿ ಎಂಬ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಅದು ಈ ಥರ ಇದ್ದಾಗ, ಯಾವುದರಲ್ಲಿ ಚೌಕಾಕೃತಿಯಲ್ಲಿ ಈ ರೀತಿಯಲ್ಲಿ ಅವರ ಹಸ್ತದಲ್ಲಿ ಇಂತಹ ಚಿಹ್ನೆ ಇದ್ದಾಗ ಇಂತಹ ಸೌಭಾಗ್ಯಗಳೆಲ್ಲವೂ ಸಿಕ್ಕುತ್ತದೆ. ಇನ್ನು ಒಂದು ವೇಳೆ ಶುಕ್ಲಪರ್ವದಲ್ಲಿ, ಇದು ನಿಮ್ಗೆ ಗೊತ್ತಿದೆ ಶುಕ್ಲಪರ್ವ, ಈ ಶುಕ್ಲಪರ್ವದಲ್ಲಿ ಈ ರೀತಿಯ ಚೌಕಾಕಾರದ ಇದ್ದಾಗ, ಈ ರೀತಿ ಇದ್ದಾಗ ಅವರ ಹಸ್ತದಲ್ಲಿ ಈ ರೀತಿಯ ಚದುರಂಗ ಚಿಹ್ನೆ ಇದ್ದರೆ ಇವರಿಗೆ ಸಂಪತ್ತು ಅಭಿವೃದ್ಧಿ ಆಗುತ್ತದೆ. ಸಂಗೀತ ಆಸ್ವಾದನೆಯಲ್ಲಿ ಸಂತೋಷವನ್ನು ಕಾಣುತ್ತಾರೆ. ಸಂಗೀತ ಪ್ರಿಯರಾಗಿರುತ್ತಾರೆ. ಉತ್ತಮವಾದ ಆರೋಗ್ಯವಂತರಾಗಿರುತ್ತಾರೆ. ಮನೋಧೈರ್ಯ ಇವರಿಗೆ ಇರುತ್ತದೆ. ಸ್ವಂತವಾಗಿ ದುಡಿದು ಸೌಭಾಗ್ಯಗಳನ್ನು ಪಡೆಯುತ್ತಾರೆ. ಇವರು ಎಲ್ಲ ತಮ್ಮ ಸ್ವಂತವಾದ ದುಡಿಮೆಯಿಂದ ಇವರು ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಅನುಭವಿಸುತ್ತಾರೆ ಎಂಬುದು ಈ ಚಿಹ್ನೆಯ ಸೂಚನೆ. ಇನ್ನು ಗುರುಪರ್ವದಲ್ಲಿದ್ದರೆ, ಗುರುಪರ್ವದಲ್ಲಿ ಈ ರೀತಿ ಗುರುಪರ್ವದಲ್ಲಿದ್ದಾಗ ಏನನ್ನು ಕಾಣುತ್ತದೆ? ಗುರುಪರ್ವದಲ್ಲಿ ಇಂತಹ ಚೌಕಾಕಾರದ ಚಿಹ್ನೆ ಇದ್ದಾಗ, ಗುರುಪರ್ವದಲ್ಲಿ ಇಂತಹ ಚೌಕಾಕಾರದ ಚಿಹ್ನೆ ಇದ್ದಾಗ ಇವರು ಉನ್ನತವಾದಂತಹ ಅಧಿಕಾರವನ್ನು ಪಡೆಯುತ್ತಾರೆ. ಉನ್ನತವಾದ ಅಧಿಕಾರ ಹುದ್ದೆಗಳನ್ನು ಪಡೆಯುತ್ತಾರೆ. ಜ್ಞಾನಮಾನಗಳೊಂದಿಗೆ ಸಂಪತ್ತು, ಅಧಿಕಾರ ಎಲ್ಲವೂ ಇವರಿಗೆ ಪ್ರಾಪ್ತವಾಗುತ್ತದೆ. ಅಹಂಭಾವನೆಯಿಂದ ತನ್ನಿಷ್ಟದಂತೆ ನಡೆಯಬೇಕೆಂದು ತಿಳಿಯುತ್ತಾರೆ. ನನಗಿದೆಲ್ಲವೂ ಇರುವುದರಿಂದ ನಾನು ಅಹಂಕಾರಿಯಾಗಿ ಹೆಚ್ಚು ನನ್ನಿಂದಲೇ ಎಲ್ಲವೂ ಎಂಬಂತಹ ಭಾವನೆ ಅವರಲ್ಲಿ ಬಂದುಬಿಡುತ್ತದೆ. ಅಂತಹ ಒಂದು ಸ್ವಲ್ಪ ದೋಷಕಾರಕ ಫಲವೂ ಇದರಲ್ಲಿ ಇದೆ ಎಂದು ತಿಳಿಯಬೇಕು. ಆದುದರಿಂದ ಜನರ ಟೀಕೆ ಟಿಪ್ಪಣಿಗಳಿಗೆ ಇವರು ಬಲಿಯಾಗುತ್ತಾರೆ. ಜನರಿಂದ ಇವರು ಆಕ್ಷೇಪಾರ್ಹವಾದಂತಹ ಮಾತುಗಳನ್ನು ಕೇಳಬೇಕಾಗುತ್ತದೆ. ಇವರಿಗೆ ತಮಾಷೆ ವಿಡಂಬನೆಗೆ ಒಳಗಾಗುತ್ತಾರೆ ಇಂತಹ ವ್ಯಕ್ತಿಗಳು. ಅಂದರೆ ಇವರು ಆಸ್ತಿ ಮತ್ತು ಹೆಚ್ಚಿಗೆ ಹಣವನ್ನ ಪಡೆಯುತ್ತಾರೆ, ಅದನ್ನು ಸಂಪಾದನೆ ಮಾಡುತ್ತಾರೆ. ಆದರೂ ಸಹ ಇಂತಹ ಕೆಲವು ದೋಷ ಫಲಗಳು ಅವರನ್ನು ಅವರದೇ ಆದ ಗುಣದೋಷಗಳಿಂದ ಇಂತಹ ವಿಷಯಗಳು ಅವರಿಗೆ ಎದುರಾಗುವಂತಹ ಸಾಧ್ಯತೆ ಇದೆ. ಈಗ ನಾನು ಇದಿಷ್ಟು ನಿಮ್ಮ ಅದೃಷ್ಟವಂತಹ ರೇಖೆಗಳು. ಯಾರ ಅರ್ಥದಲ್ಲಿ ಈ ರೀತಿಯಲ್ಲಿ ಈ 3 ಪರ್ವದಲ್ಲಿ ಈ ರೀತಿ ಚೌಕಾಕಾರದಲ್ಲಿರಬೇಕು. ಇದು ಉದ್ದ ಕಡಿಮೆ ಆಗಿದ್ರೆ ಅದರ ಫಲವೇ ಬೇರೆ ಆಗೋಗುತ್ತೆ. ಈ ರೀತಿ ಚೌಕಾಕಾರದಲ್ಲಿದ್ದಾಗ ಮಾತ್ರ ನಾನು ಹೇಳಿದಂಥ ಫಲಗಳನ್ನು ಅವರು ಅನುಭವಿಸಲು ಸಾಧ್ಯ ಎಂಬುದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಯಾಕಂದರೆ ಕೆಲವು ಕೈಗೆ ಸುಮ್ಮನೆ ಚಾಪೆ ಚಿಹ್ನೆ ಅಂತ ನಾನು ಹೇಳಿದ್ದೀನಿ. ಚಾಪೆ ಚಿಹ್ನೆ ಇದ್ದರೆ, ಅಂತಹ ಚಿಹ್ನೆಗಳಿದ್ದಾಗ ಅದು ದೋಷ ಫಲ ಎಂದು ತಿಳಿಯಬೇಕು. ಈ ರೀತಿ ಚೌಕಾಕಾರದಲ್ಲಿದ್ದಾಗ ಮಾತ್ರ ಇದರಿಂದ ಈ ಫಲ. ಅದು ಈಗ ನಾನು ಹೇಳಿರೋದು ಈ 3 ಪರ್ವ, ಯಾವ ಚಂದ್ರಪರ್ವ, ಶುಕ್ರಪರ್ವ ಮತ್ತು ಗುರುಪರ್ವದಲ್ಲಿ ಬಂದಾಗಿನಂತ ಹೇಳಿದೆ. ಇನ್ನು ಹೃದಯ ರೇಖೆ ಮತ್ತು ಜ್ಞಾನ ರೇಖೆಗಳಲ್ಲಿ ದೀಪಗಳಿದ್ದರೆ, ಇದು ಹೃದಯ ರೇಖೆ, ಇದರಲ್ಲಿ ಹಿಂಗೆ ಇದು ದೀಪ, ಇದರಲ್ಲಿ ಇದು ಜ್ಞಾನ ರೇಖೆ. ಈ ರೇಖೆಗಳಲ್ಲಿ ಈ ರೀತಿ ದೀಪಗಳಿದ್ದರೆ ಹಾಗೂ ಹೃದಯ ರೇಖೆಯಿಂದ ಶಾಖಾ ರೇಖೆಗಳು ಇಲ್ಲಿಂದ ಇಲ್ಲಿಗೆ ಸ್ಪರ್ಶಿಸಿದರೆ, ಅಂದರೆ ಜ್ಞಾನ ರೇಖೆಗೆ ಸ್ಪರ್ಶಿಸಿದರೆ, ಯಾವುದೋ ಹೃದಯ ರೇಖೆಯಿಂದ ಬಂದಂತಹ ಶಾಖಾ ರೇಖೆಗಳು, ಹೀಗೆ ಹೃದಯ ರೇಖೆಯಿಂದ ಬಂದ ಶಾಖಾ ರೇಖೆಗಳು ಜ್ಞಾನ ರೇಖೆಯನ್ನು ಸ್ಪರ್ಶಿಸಿದರೆ ಅಥವಾ ಮುಟ್ಟಿದರೆ ಆ ವ್ಯಕ್ತಿ ನಂಬಿದವರಿಂದಲೇ ಮೋಸಕ್ಕೊಳಗಾಗುತ್ತಾರೆ.
ಅವರು ಯಾರನ್ನು ನಂಬಿ ಅವರು ಯಾವ ಕೆಲಸವನ್ನು ಮಾಡಿರುತ್ತಾರೋ ಆ ಕೆಲಸ ಮಾಡುವಾಗ ಅವರಿಂದನೇ ಮೋಸಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ಸಾಧ್ಯತೆ ಇದೆ. ಆದುದರಿಂದ ಟರ್ನ್ ದ ಮೈಂಡ್, ಆ ಮೈಂಡನ್ನು ಕಂಟ್ರೋಲ್ ಇಟ್ಟುಕೊಂಡು ಯಾರನ್ನು ಯಾವ ರೀತಿ ನಾವು ತಿಳಿದುಕೊಳ್ಳಬೇಕು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ, ಅಥವಾ ಮೆಡಿಟೇಷನ್ನಿಂದ ರಿಲೇಷನ್ ಟ್ಯೂನ್ ಮಾಡಬೇಕು. ನೆಗೆಟಿವ್ ಜನರಿಂದ ದೂರ ಇರಬೇಕು. ನೆಗೆಟಿವ್ ಚಿಂತೆ ಇಂತಹ ಜನರಿಂದ ದೂರ ಇರಬೇಕು. ಅದಕ್ಕೆ ನಾವು ಟ್ಯೂನ್ ದ ಮೈಂಡ್ ಅಂತ ಹೇಳ್ತೀವಿ. ಅಂದರೆ ಮೆಡಿಟೇಷನ್ ಮೂಲಕ ರಿಲೇಷನ್ ಟ್ಯೂನ್ ಮಾಡಿಕೊಂಡು ನೆಗೆಟಿವ್ ಹೇಳುವಂತಹ ನೆಗೆಟಿವ್ ಪ್ರವರ್ತನೆಗಳಲ್ಲಿ ಕಂಡು ಬರುವಂತಹ ವ್ಯಕ್ತಿಗಳಿಂದ ದೂರ ಇರಬೇಕು. ಚಾಣಾಕ್ಯ ನೀತಿ, ಉತ್ತಮ ಜಮೀನು ಸಂಬಂಧ ಜನರು ಇಲ್ಲಿ ಅಂತಹ ಕೆಟ್ಟ ಜನರು ಇದ್ದರೆ ಅವರ ಬಳಿ ಇರುವುದಕ್ಕಿಂತ ಅವರ ಜೊತೆಯಲ್ಲಿ ಜಮೀನು ಹಂಚಿಕೊಳ್ಳುವುದರಿಂದ ಬಹಳ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಆದುದರಿಂದ ಅಂಥ ಜನರಿಂದ ಬಿಟ್ಟು ಬೇರೆ ಕಡೆ ಹೋಗಿ ಜಮೀನನ್ನು ಕೊಳ್ಳುವುದೇ ಒಳ್ಳೆಯದು. ಇಂತಹ ಚಿಹ್ನೆ ಇದ್ದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬುದು ಈಗ ಹೇಳಿದಂತಹ ಮಾತಿನ ಫಲ. ಇನ್ನು ನಾನು ಆಗಲೇ ಹೇಳಿದೆ ನಿಮಗೆ ಕೆಲವು ಟಿಪ್ಸ್ ಹೇಳೋಣ ಅಂತ. ಯಾವುದೇ ಒಂದು ಹಣ ಸಂಪಾದನೆ ಮಾಡ್ಬೋದು, ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಯಾವುದಕ್ಕೂ ಟೈಮ್ ಇಲ್ಲ, ಏನು ಮಾಡಲಿ, ಅದು ಮಾಡಬೇಕು ಇದು ಮಾಡಬೇಕು, ಆದರೆ ಸಮಯ ಸಾಕಾಗ್ತಾ ಇಲ್ಲ. ಅಂತಹ ಜನರ ಕೆಲಸ ಇದ್ದಲ್ಲಿ ಮಾತ್ರ ಟೈಮ್ ಬಳಸಬೇಕು. ಏನು ಬೇಕಾದರೂ ಮರಳಿ ಪಡೆಯಬಹುದು, ಆದರೆ ಸಮಯವನ್ನು ಮತ್ತೆ ಪಡೆಯಲು ಸಾಧ್ಯವಾಗದು ಎಂಬುದನ್ನು ಸದಾ ನೆನಪಲ್ಲಿಟ್ಟುಕೊಳ್ಳಬೇಕು. ಯಾಕಂದರೆ ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿರುವುದು ಸುಮಾರು 28,000 ದಿನಗಳು ಮಾತ್ರ. ಅದರಲ್ಲಿ ಒಂದು ಗಂಟೆಯೂ ಪ್ರತಿಯೊಂದು ಗಂಟೆಯೂ ಅಮೂಲ್ಯವಾದದ್ದು. ಮಧ್ಯ ವಯಸ್ಸು ದಾಟಿದವರಿಗೆ ಉಳಿದಿರುವುದು ಕಡಿಮೆ ಸಮಯ. ಆದುದರಿಂದ ಆರೋಗ್ಯ, ಪ್ಲಾನಿಂಗ್, ಫ್ಯೂಚರ್ ಮತ್ತು ರಿಲೇಷನ್ಶಿಪ್ಗಾಗಿ ಮೀಸಲಿಟ್ಟು ನಿಮ್ಮ ಭವಿಷ್ಯವನ್ನು ರೂಪಿಸಬೇಕು. ಎಮರ್ಜೆನ್ಸಿಗಾಗಿ ಎಂದೂ ಸಮಯವನ್ನು ವ್ಯರ್ಥ ಮಾಡಬಾರದು. ಸಮಯವನ್ನು ಸರಿಯಾಗಿ ಬಳಸಿಕೊಂಡಾಗ ನಿಮಗೆ ಟೈಮ್ ಮತ್ತು ಹಣ ಉಳಿಯುತ್ತದೆ. ಜೊತೆಗೆ ಮನಿ ಮ್ಯಾನೇಜ್ಮೆಂಟ್ ಅಂದರೆ ಆರ್ಥಿಕ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸಿನ ಮ್ಯಾನೇಜ್ಮೆಂಟನ್ನು ತಿಳಿದುಕೊಂಡು ಅದರಂತೆ ಹಣ ಸಂಪಾದಿಸಲು ಅನುಕೂಲವಾಗುತ್ತದೆ. ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯವಾಗುತ್ತದೆ. ಅದಕ್ಕೆ ಫಲಿತಾಂಶಕ್ಕಾಗಿ ಮಾತ್ರ ಸಮಯ ಬಳಸಬೇಕು. ರಿಸಲ್ಟ್ ಮುಖ್ಯವೇ ಹೊರತು ಸಮಯದ ಬಗ್ಗೆ ಯೋಚಿಸುತ್ತಾ ವ್ಯರ್ಥ ಮಾಡುವುದಲ್ಲ. ಇವತ್ತು ಮಾಡಬೇಕಾದ ಕೆಲಸವನ್ನು ಇವತ್ತೇ ಮಾಡಬೇಕು. ನಾಳೆ ಮಾಡಿದರಾಯಿತು ಎಂದು ಮುಂದೂಡುವುದರಿಂದ ನೀವು ಸಮಯವನ್ನು ಹಾಳು ಮಾಡಿಕೊಳ್ಳುತ್ತೀರಿ. ಆಲಸ್ಯ ಮತ್ತು ಸೋಮಾರಿತನದಿಂದ ನೀವು ತಮ್ಮ ಕರ್ತವ್ಯವನ್ನು ಮರೆಯುತ್ತಾರೆ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಹಾಗೆಯೇ ಸಮಯ ಬರಲಿ ಎಂದು ಕಾಯುತ್ತಿದ್ದರೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಾಗದು. ಬಂದ ಸಂದರ್ಭಗಳನ್ನು ಬಳಸಿಕೊಂಡು ಮುಂದುವರಿದಾಗ ಅವಕಾಶಗಳು ತಾನಾಗಿಯೇ ಬರುತ್ತದೆ. ಜೀವನದಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯ. ಯಾಕಂದರೆ ಹೆಚ್ಚಿನ ಜನರು ನಾಳೆ ಮಾಡಿದ್ರಾಯ್ತು ಎಂದು ಸಮಯವನ್ನು ಮುಂದೂಡುತ್ತಾ ಇರುತ್ತಾರೆ. ಇವತ್ತಿನ ಸಮಯ ವ್ಯರ್ಥವಾಯಿತು, ಆ ಸಮಯವನ್ನು ನೀವು ಯಾರು ವಾಪಸ್ಸು ಪಡೆಯಲು ಸಾಧ್ಯವಾಗದು ಎಂಬುದು ಇದರರ್ಥ. ಆದ್ದರಿಂದ ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಹಾಗೆಯೇ ಸಮಯ ಬರಲಿ ಎಂದು ಕಾಯುತ್ತಿದ್ದರೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಾಗದು. ಬಂದ ಸಂದರ್ಭಗಳನ್ನು ಬಳಸಿಕೊಂಡು ಮುಂದುವರಿದಾಗ ಅವಕಾಶಗಳು ತಾನಾಗಿಯೇ ಬರುತ್ತವೆ. ಜೀವನದಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯ. ಸಮಯಕ್ಕಾಗಿ ಕಾಯಬಾರದು, ನಾವೇ ಸಮಯಕ್ಕೆ ತಕ್ಕಂತೆ ವರ್ತಿಸಬೇಕು ಎಂಬುದು ಇಂದಿನ ಈ ಟಿಪ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಯಶಸ್ಸಾಗಲು ಸಾಧ್ಯ. ಹಸ್ತದಲ್ಲಿರುವಂತಹ ಸೂಚನೆಗಳಂತೆ ನೀವು ಶ್ರೀಮಂತರಾಗಬೇಕು, ಹಣವಂತರಾಗಬೇಕು ಅಥವಾ ಸಮಸ್ಯೆಗಳು ದೂರವಾಗಿ ಜೀವನ ಸುಖವಾಗಿರಬೇಕೆಂದು ಬಯಸುವವರು ಇವತ್ತು ನಾನು ಹೇಳಿದಂತಹ ಈ ವಿಷಯಗಳನ್ನು ನೆನಪಿಟ್ಟುಕೊಂಡು ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ರೂಪಿಸಿಕೊಂಡಾಗ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ, ಜೀವನ ಸುಖಕರವಾಗಿರುತ್ತದೆ.
ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರಿಗೆ ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದೆ, ಆಸಕ್ತಿ ಮತ್ತು ನಂಬಿಕೆ ಇರುವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕೆಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.